ಸ್ವಾಗತ. ಇದೀಗ ಮುಖ್ಯಾಂಶಗಳು. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲ್ ಗೌಡರ 75ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ರವರು ಅಕ್ಟೋಬರ್ 6ರ ಸೋಮವಾರ ಚಿಂತಾಮಣಿ ನಗರಕ್ಕೆ ಭೇಟಿ ನೀಡುತ್ತಿದ್ದಾರೆ ಎಂದು ಕಾರ್ಯಕ್ರಮದ ಆಯೋಜಕ ಲಿಯೋ ಕ್ಲಬ್ ಆಫ್ ಮಾರ್ಗ ಸಂಸ್ಥೆಯ ಅಧ್ಯಕ್ಷ ನವೀನ್ ಜಿ ಕೃಷ್ಣರವರು ತಿಳಿಸಿದ್ದಾರೆ. ಚಿಂತಾಮಣಿ ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಸಮಾಜ ಸೇವಕ ಹಾಗೂ ಲಿಯೋ ಕ್ಲಬ್ ಆಫ್ ಮಾರ್ಗ ಸಂಸ್ಥೆಯ ಅಧ್ಯಕ್ಷ ನವೀನ್ ಜಿ ಕೃಷ್ಣರವರು ಮಾತನಾಡಿ, ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲ್ ಗೌಡರು ದೇಶದ ಅತ್ಯುನ್ನತ ನ್ಯಾಯಾಲಯಕ್ಕೆ ನ್ಯಾಯಮೂರ್ತಿಗಳಾಗಿರುವುದು ನಮ್ಮ ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದೆ. ಅಕ್ಟೋಬರ್ 6ರ ಸೋಮವಾರದಂದು ಗೋಪಾಲ್ ಗೌಡರ 75ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಹಲವಾರು ರೀತಿಯ ಸಮಾಜ ಸೇವಾ ಕಾರ್ಯಗಳ ಜೊತೆಗೆ ಗೋಪಾಲ್ ಗೌಡರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅಂದು ತೆಲುಗು ಚಲನಚಿತ್ರ ನಟ ಹಾಗೂ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ರವರು ಚಿಂತಾಮಣಿ ನಗರಕ್ಕೆ ಆಗಮಿಸುತ್ತಿದ್ದಾರೆ. ಚಿಂತಾಮಣಿ ನಗರ ಹೊರವಲಯದ ಚಿನ್ನಸಂದ್ರ ಗ್ರಾಮದ ಬಳಿಯ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸ್ಥಳೀಯ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸುತ್ತಿರುವುದರಿಂದ ಕಾರ್ಯಕ್ರಮಕ್ಕೆ ಆಗಮಿಸುವವರು ಕಡ್ಡಾಯವಾಗಿ ಪಾಸ್ ಪಡೆದುಕೊಂಡು ತಮಗೆ ನೀಡಿರುವ ಆಸನಗಳಲ್ಲಿ ಶಾಂತಿಯುತವಾಗಿ ಕೂತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ವಕೀಲ ಗೋಪಿನಾಥ್, ಸಂತೆಕಲ್ಲಳ್ಳಿ ಪ್ರಭಾಕರ್, ಫೋಟೋ ನಾರಾಯಣಪ್ಪ, ಜನ ನಾಗಪ್ಪ, ಸಿ.ವಿ. ನಾಗರಾಜ್, ಸಿದ್ದೇಪಲ್ಲಿ ಹರೀಶ್, ಮಾದಮಂಗಲ ಅಂಜಿ, ವಿನೋಬ ಕಲನ್ ಸಂತೋಷ್, ತಿಮ್ಮಸಂದ್ರ ರಾಜೇಂದ್ರ ಬಾಬು, ಚೇತನ್ ರೆಡ್ಡಿ, ಐಮರಟಲ್ಲಿ ಅಶ್ವಥ್, ನಂದೀಶ್, ಹರೀಶ್, ನರಸಿಂಹ, ನಾರಾಯಣ ಸ್ವಾಮಿ, ಜಗ್ಗಿ, ಲೋಕೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಜಸ್ಟಿಸ್ ವಿ ಗೋಪಾಲ್ ಗೌಡ ಸಾಹೇಬರ 75ನೇ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ಈ ಆಚರಣೆ ಮಾಡ್ತಾ ಇದೀವಿ ಅಂದ್ರೆ ಮುಖ್ಯ ಉದ್ದೇಶ ಏನಂತಂದ್ರೆ, ಈಗಿನ ಕಾಲದಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು SDA ಮತ್ತೆ FDA ಆಗ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಓದಬೇಕು, ಎಷ್ಟು ಮುಂದೆ ಹೋಗ್ಬೇಕು, ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಪ್ರತಿಯೊಂದು ಇರುತ್ತೆ. ಅಂಥದ್ರಲ್ಲಿ ಎಲ್ಲೋ ಹಳ್ಳಿಯಿಂದ ಡೆಲ್ಲಿವರೆಗೂ ಹೋಗ್ಬೇಕು ಅಂತಂದ್ರೆ ಅವರು ಅದರಿಂದ ಇರುವಂತ ಶ್ರಮ ಅವ್ರದ್ದು ಆಗಿರ್ಬೋದಂಥದ್ದಾಗಿರ್ಬೋದು. ಹಳ್ಳಿಯಿಂದ ಎಲ್ಲೋ ಒಂದು ಅಗ್ರಿಕಲ್ಚರ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಡೆಲ್ಲಿವರೆಗೂ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕಂದ್ರೆ ನೀವು ನಿಜವಾಗ್ಲೂ ಇದು ನಮ್ಮ ತಾಲೂಕಿಗೆ ಕೀರ್ತಿ ತರುವಂತ ವಿಷಯ. ಅದರಿಂದ ಇಂಥ ಒಬ್ಬ ಗಣ್ಯ ವ್ಯಕ್ತಿದು 75ನೇ ವರ್ಷದ ಅಮೃತ ಮಹೋತ್ಸವ ಮಾಡಬೇಕಂತ ನಾವು ಚಿಂತಾಮಣಿಯಲ್ಲಿ ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಕ್ಟೋಬರ್ 6ನೇ ತಾರೀಕು ಬೈಪಾಸ್ ರಸ್ತೆ ಚಿನ್ನಸಂದ್ರ ಗ್ರಾಮದ ಹತ್ರ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಹಲವಾರು ಮುಖ್ಯ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಆದಂತಹ ಸೋಮಣ್ಣ ಅವರಾಗಿರ್ಬೋದು, ಅದೇ ರೀತಿ ನಮ್ಮ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದಂತಹ ಪವನ್ ಕಲ್ಯಾಣ್ ಸಾರ್ ಆಗಿರ್ಬೋದು, ಅದೇ ರೀತಿ ನಮ್ಮ ಚಿಂತಾಮಣಿಯ ಮಾಜಿ ಶಾಸಕರಾದಂತಹ ಜೆ.ಕೆ. ಕೃಷ್ಣಾರೆಡ್ಡಿ ಅಣ್ಣವರಾಗಿರ್ಬೋದು, ಇನ್ನ ಹಲವಾರು ಗಣ್ಯರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ರೆಡಿ ಇದ್ದಾರೆ. ಏನಂತಂದ್ರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸುತ್ತಮುತ್ತಲಿರುವಂಥ ತಾಲೂಕುಗಳಾಗಲಿ, ನಮ್ಮ ತಾಲೂಕಾಗಲಿ, 2 ಜಿಲ್ಲೆಗಳಿಂದ ಎಲ್ಲ ಜನರು ಬಂದು ಕಾರ್ಯಕ್ರಮನ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲೆಲ್ಲರಲ್ಲಿ ಮನವಿ ಮಾಡಿಕೊಂಡೆ. ವಿಧಾನಸೌಧ ಬ್ಯಾಂಕ್ವೆಟ್ ಹಾಲಲ್ಲಿ ಮಾನ್ಯ ಶ್ರೀ ಜಸ್ಟಿಸ್ ವಿ ಗೋಪಾಲ್ ಗೌಡ ಸಾಹೇಬರ ಒಂದು ಡಾಕ್ಯುಮೆಂಟ್ರಿ, ಅವರ ಬಯೋಗ್ರಫಿ ಬುಕ್ಕನ್ನು ರೈಟರ್ ನಂಜುಂಡ ಸ್ವಾಮಿ ಅಂತ ಬರೆದಿದ್ದಾರೆ. 4:30ಗೆ ಬ್ಯಾಂಕ್ವೆಟ್ ಹಾಲಲ್ಲಿ ಇದೇ ಕಾರ್ಯಕ್ರಮ, ಸಾಹೇಬರದ್ದು ಒಂದು ಬಯೋಗ್ರಫಿ ಬುಕ್ ಮತ್ತು ಡಾಕ್ಯುಮೆಂಟರಿ ರಿಲೀಸ್ ಕಾರ್ಯಕ್ರಮ ಇರುತ್ತೆ. ಇವಾಗ 6ನೇ ತಾರೀಕು ಅವತ್ತಿನ ದಿವಸ ಸಂಜೆ 4:30ಗೆ, 6ನೇ ತಾರೀಕಿನ ಸಂಜೆ 4 ಗಂಟೆಗೆ ಬ್ಯಾಂಕ್ವೆಟ್ ಹಾಲ್ ವಿಧಾನಸೌಧಲ್ಲಿರುತ್ತೆ. ಎಲ್ಲರೂ ದಯವಿಟ್ಟು ಬರಬೇಕಂತ ಮನವಿ ಮಾಡ್ಕೊಂತ ಇದ್ದೀವಿ. ಪಾಸ್ ನೋ ಎಂಟ್ರಿ, ಯಾರಿಗೆ ಕಾಮನ್ ಪಬ್ಲಿಕ್ಗಾಗಲಿ, ಯಾರಿಗೆ ಆಗಲಿ, ಗಣ್ಯರಿಗಾಗಲಿ, ಪ್ರತಿಯೊಬ್ಬರಿಗಾಗಲಿ, ನಾವು ಮಾಡಿರುವಂಥ VIP-ಗಳಿಗಾಗಲಿ ಪ್ರತಿಯೊಬ್ಬರಿಗೂ ಪಾಸ್ ಇದ್ರೆ ಮಾತ್ರನೇ ಅಲೋ ಮಾಡುವಂಥದ್ದಾಗಲಿ ನಾವು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ.
ಅದನ್ನ ಯಾವ ರೀತಿ ಪಾಸನ್ನ ಪ್ರತಿಯೊಬ್ಬರಲ್ಲಿ ಇವಾಗ ತಾಲೂಕಿಗೂ ನಾವು 3 ರಿಂದ 4 ಜನನ ನಮ್ಮ ಆರ್ಗನೈಸಿಂಗ್ ಕಮಿಟಿಯಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಒಂದು ತಾಲೂಕಲ್ಲಿ 4 ಜನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಪಾಸ್ ಕಾಮನ್ ಪಬ್ಲಿಕ್ಗೆ ಸಿಗತ್ತೆ. ಜೊತೆಗೆ ಬೇರೆ ಬೇರೆ ತಾಲೂಕಲ್ಲಿನೂ ನಾಳಿನಿಂದ ಸ್ಟಾರ್ಟ್ ಮಾಡ್ತಾರೆ. ಪ್ರತಿಯೊಂದು ತಾಲೂಕಲ್ಲಿನೂ ಪ್ರೆಸ್ ಮೀಟ್ಗಳು ನಮ್ಮೊಂದು ಆರ್ಗನೈಸಿಂಗ್ ಕಮಿಟಿಯವರು ಮಾಡಿಕೊಂಡು ಪ್ರಚಾರ ಸಮಿತಿ ಎಲ್ಲ ಪ್ರೆಸ್ ಮೀಟ್ಗಳನ್ನು ಮಾಡ್ತಾರೆ. ಅದನ್ನ ನಮ್ಮ ತಾಲೂಕಲ್ಲಿ ನಮ್ಮ ಸಂತೋಷ್ ಆಗಿರ್ಬೋದು, ಆಂಜಿ ಆಗಿರ್ಬೋದು, ಉಳ್ವಾಡಿ ಚೇತನ್ ರೆಡ್ಡಿ ಆಗಿರ್ಬೋದು, ಇವ್ರನ್ನೆಲ್ಲ ನಮ್ಮ 3 ಜನನು ಇವ್ರನ್ನ ಯಾರಿಗೆ ಪಾಸ್ ಬೇಕಿದ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇವ್ರ ಮುಖಾಂತರ ಸಿಗತ್ತೆ. ಸ್ಟ್ರಿಕ್ಟ್ಲಿ ಹೇಳ್ತಾ ಇದೀವಿ, ಪಾಸ್ ಇಲ್ಲ ಅಂತಂದ್ರೆ ಯಾರಿಗೂ ಅಲೋವ್ ಇಲ್ಲ. ಯಾಕಂದ್ರೆ ನಮ್ಮ ಉದ್ದೇಶ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತ. ಯಶಸ್ವಿ ಆಗ್ಬೇಕನ್ನೋದೇ ನಮ್ಮ ಉದ್ದೇಶ. ಯಾವುದೇ ರೀತಿ ಅನಾಹುತ ಆಗಬಾರ್ದು ಅಂತೇಳಿ ಈ ಪಾಸ್ ಸಿಸ್ಟಮ್ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನ ಇದ್ರ ಬಗ್ಗೆ ವಿಚಾರವಾಗಿ ನಮ್ಮ ತಾಲೂಕಿನವರೇ ಹೇಳ್ಕೊಳ್ಳೋಕ್ಕೆ ನಿಜವಾಗ್ಲೂ ನಮಗೆ ಹೆಮ್ಮೆ ಇದೆ. ಯಾಕೆಂದ್ರೆ ಅವರದೇ ಆದಂಥ ತತ್ವ ಸಿದ್ಧಾಂತಗಳ ಮುಖಾಂತರ ಮತ್ತು ಹೃದಯದ ಮುಖಾಂತರ ಅವರು ಸ್ವಂತ ಶಕ್ತಿಯಿಂದ ಒಂದು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಹಲವಾರು ತುಂಬಾ ಅತ್ಯುನ್ನತವಾದ ಒಂದು ಮಾದರಿಯಾದಂಥ ತೀರ್ಪುಗಳನ್ನು ನೀಡಿರುವಂತಹ ಮಹಾನ್ ವ್ಯಕ್ತಿ. ಜೊತೆಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ 75 ವರ್ಷದ ಅವರ ಅಮೃತ ಮಹೋತ್ಸವದ ಕಾರ್ಯಕ್ರಮದ ಮುಖಾಂತರ ನಮ್ಮ ಚಿಂತಾಮಣಿ ಜನತೆ ಮತ್ತು ಸುತ್ತಮುತ್ತಲಿನ ಏನು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಯುವಕರು ಮತ್ತೆ ಹಲವಾರು ಜನ ಮಾದರಿಯಾಗಿ ತಗೊಂಡು, ಯಾಕಂದ್ರೆ ಒಂದು ಸಣ್ಣ ರೈತ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಅವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಅದರ ಒಂದು ಸ್ಥಾನವನ್ನು ಅಲಂಕರಿಸಿದ್ದಾರೆ ಅಂದ್ರೆ ಅದು ಪ್ರತಿಯೊಬ್ಬರಿಗೂ ಮಾದರಿ ಆಗ್ತದೆ. ಮತ್ತೆ ನಮಗೂ ಕೂಡ ಸಾಧ್ಯ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಯುವಕರಲ್ಲೂ ಕೂಡ ಆ ಒಂದು ಅವರ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಬರ್ತಾ ಇದ್ದಾರೆ. ಹಾಗೆ ಜೊತೆಗೆ ಸ್ವತಃ ಪವನ್ ಕಲ್ಯಾಣ್ ಅವರೇ ಹೇಳ್ತಾರೆ ಏನಂದ್ರೆ, ನನಗೆ ಒಬ್ಬ ಮೆಂಟರ್ ಆಗಿ, ನನಗೆ ಒಬ್ಬ ಗುರುಗಳಾಗಿ ಅವರು ನನಗೆ ಬಹಳಷ್ಟು ಮಾರ್ಗದರ್ಶನ ನೀಡಿದ್ದಾರೆ ಅಂತ ಹೇಳಿ. ಜೊತೆಗೆ ಅವರ ಒಂದು ಪಕ್ಷದ ಒಂದು ಉದ್ಘಾಟನೆ ಕೂಡ ಅವರು ಮಾಡಿದ್ದಾರೆ. ಸೊ ಹಾಗಾಗಿ ಅವರು ತಮ್ಮ ಮಾರ್ಗದರ್ಶಕರ ಒಂದು ಹುಟ್ಟುಹಬ್ಬದ ಸಂಭ್ರಮಕ್ಕೆ ಅವರು ಚಿಂತಾಮಣಿ ನಗರಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಅತಿ ಹೆಚ್ಚು ಜನಸಂಖ್ಯೆ ಸೇರೋದ್ರಿಂದ ಮತ್ತೆ ಭದ್ರತಾ ದೃಷ್ಟಿಯಿಂದ ನಾವು, ಯಾಕಂದ್ರೆ ಇವಾಗ ನಿಮ್ಗೆ ಗೊತ್ತಿದೆ, ಮೊನ್ನೆ IPL ಒಂದು RCB ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಾವು ನೋವುಗಳು ಸಂಭವಿಸಿತು. ಅಂಥದ್ದು ಯಾವುದೇ ನಡಿಬಾರ್ದು ಅಂತ ಹೇಳ್ಬಿಟ್ಟು ನಾವು ಪೊಲೀಸ್ ಇಲಾಖೆ ಕೂಡ ಮನವಿ ಮಾಡಿದ್ದೀವಿ. ಮುಂಚೆನೆ ಏನೇನು ಭದ್ರತಾ ಕ್ರಮಗಳನ್ನು ನೀವು ತಗೋತಿರೋ ಅದಕ್ಕೆಲ್ಲದಕ್ಕೂ ಕೂಡ ನಾವು ಸಂಪೂರ್ಣವಾಗಿ ನಿಮ್ಗೆ ಜೊತೆಗೆ ಇರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಜೊತೆಗೆ ಪ್ರತಿ ಕಾರ್ಯಕ್ರಮಕ್ಕೆ ಬರುವಂತ ಯಾರೇ ಆಗಲಿ, ಯುವಕರೇ ಆಗಲಿ, ಯಾರೇ ಆಗಲಿ, ಅವರು ಕಡ್ಡಾಯವಾಗಿ ಪಾಸನ್ನು ಪಡೆದು ಮತ್ತು ತುಂಬಾ ಜವಾಬ್ದಾರಿಯುತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿರ್ತದೆ. ಯಾವುದೇ ಗದ್ದಲಗಳನ್ನು ಮಾಡ್ತೀರಾ, ಮತ್ತೆ ಸಂಪೂರ್ಣವಾಗಿ ವ್ಯವಸ್ಥೆ ಇರೋದ್ರಿಂದ ಯಾರು ಅಷ್ಟೇ ದಯವಿಟ್ಟು ಪಾಸನ್ನು ತಗೊಂಡು ಮಾತ್ರನೇ ಬಂದು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. 2025 ಸೋಮವಾರ ಈ ನಮ್ಮ ತಾಲೂಕಿನಲ್ಲಿ ಒಂದು ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಒಂದು ನಮ್ಮ ನ್ಯಾಯ ವ್ಯವಸ್ಥೆಯಲ್ಲೇ ಉನ್ನತವಾದ ಸ್ಥಾನದಲ್ಲಿ, ಉನ್ನತವಾದ ಸರ್ವೋಚ್ಚ ನ್ಯಾಯಾಲಯ ತನಕ ಅತಿ ತಮ್ಮದೇ ಆದಂಥ ಜ್ಞಾನದಿಂದ, ತಮ್ಮದೇ ಆದಂತಹ ಒಂದು ಸಿದ್ಧಾಂತಗಳನ್ನ ಇಟ್ಕೊಂಡು ಇಷ್ಟು ಬೃಹದಾಕಾರವಾಗಿ ಬೆಳೆದಿರುವಂಥ ಬಿ ಗೋಪಾಲ್ ಗೌಡ ಸಾಹೇಬರ 75ನೇ ಜನ್ಮದಿನೋತ್ಸವದ ಕಾರ್ಯಕ್ರಮವನ್ನು, ಅಮೃತ ಮಹೋತ್ಸವದ ಕಾರ್ಯಕ್ರಮವನ್ನು ರೂಪಿಸಿ ಕಾರ್ಯಕ್ರಮ ಮಾಡೋದಕ್ಕೆ ಮುಖ್ಯ ಉದ್ದೇಶ ಅವ್ರಿಗೆ ಈ ಕಾರ್ಯಕ್ರಮ ಅವ್ರ ಹೆಸರಿನಲ್ಲಿ ಮಾಡ್ತಾ ಇರೋದು ಇನ್ನೊಂದಷ್ಟು ಜನಗಳಿಗೆ ಪ್ರೇರಣೆ ಆಗಲಿ, ಇನ್ನೊಂದಷ್ಟು ಜನ ಯುವಕರು ಮುಂದೆ ಹೋಗಲಿ. ಇದು ಗೋಪಾಲ್ ಗೌಡರಿಗೆ ನಾವು ಮಾಡ್ತಾ ಇರೋದು ಕಾರ್ಯಕ್ರಮ ಅವರ ಕಾರ್ಯಕ್ರಮ ಆಗಿರ್ಬೋದು, ಆದರೆ ನಮಗೆ ಅವ್ರು ಮಾಡ್ತಾ ಇರೋ ಕಾರ್ಯಕ್ರಮ ನಮಗೆ ನಾವೇ ಸನ್ಮಾನ ಮಾಡ್ಕೊಂಡಂಗೆ. ಈ ಚಿಂತಾಮಣಿ ತಾಲೂಕಲ್ಲಿ ಇಂತಹ ಒಂದು ಮಹಾನ್ ಬುದ್ಧಿವಂತರು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಳ್ಳೆ ಉನ್ನತ ಮಟ್ಟಕ್ಕೆ ಎದ್ದಿರೋರು ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವ್ರದೇ ಆದಂತಹ ಒಂದು ಛಾಪು ಮೂಡಿಸಿ ಇಂದಿಗೂ ಸಹ ಇವತ್ತು ಅವರು ವಿಶ್ರಾಂತಿ ನ್ಯಾಯಾಧೀಶರಾಗಿದ್ದರೂ ಸಹ ಅವ್ರು ಮಾಡಿರುವಂಥ ಅನೇಕ ಪ್ರಕರಣಗಳಲ್ಲಿ ಅನೇಕ ತೀರ್ಪುಗಳು ಕೆಳಹಂತದಿಂದ ಸರ್ವೋಚ್ಚ ನ್ಯಾಯಾಲಯ ತನಕ ಅವ್ರು ಮಾಡಿರುವಂಥ ತೀರ್ಪುಗಳನ್ನ ಅಳವಡಿಸ್ಕೊಳ್ಳುವಂಥ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಈ ನ್ಯಾಯಾಂಗ ವ್ಯವಸ್ಥೆ ಇರುವಷ್ಟು ದಿನ ಇವರು ಮಾಡಿರುವಂಥ ಒಂದು ಸೇವೆ ಎಂದಿಗೂ ಮರೆಯೋದಿಲ್ಲ. ಅಷ್ಟು ದಿನ ನ್ಯಾಯಾಂಗ ಶಾಸ್ತ್ರದಲ್ಲಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವರು ಮಾಡಿರೋ
ಸರಿಯಾದಂಥ ತೀರ್ಪು ನಡೆಸ್ಕೊಡ್ಬೇಕು ಅಂತಾರೆ ಅಂತ ಈ ಒಂದು ಕಾರ್ಯಕ್ರಮನ ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟಬಲ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಂತಾಮಣಿಯಲ್ಲಿ ಒಂದು ಮಾದರಿ ಕಾರ್ಯಕ್ರಮವಾಗಿ ಹಾಗೂ ಇತಿಹಾಸದ ಪುಟಗಳಲ್ಲಿ ಬರ್ಕೊಂಡು ನಿಂತೋಗ್ಬೇಕು ಅನ್ನೋ ಮಟ್ಟದಲ್ಲಿ, ಇತಿಹಾಸ ಪುಟಗಳಲ್ಲಿ ಶಾಶ್ವತವಾಗಿ ನಿಲ್ಲಬೇಕು ಅನ್ನೋಂಥ ಮಟ್ಟದಲ್ಲಿ ದೊಡ್ಡ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ನವೀನ್ ಹೇಳಿದಂಗೆ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಸಾಹೇಬರು ಹಾಗೂ ಆಂಧ್ರ ಪ್ರದೇಶದ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ರವರು ಉಪಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶ ಸರ್ಕಾರ, ಹಾಗೆಯೇ ನಮ್ಮ ಇಲ್ಲಿನ ಜನಪ್ರಿಯ ಮಾಜಿ ಶಾಸಕರಾದಂಥ ಎಂ ಕೃಷ್ಣಾರೆಡ್ಡಿ ಅವರು, ಬಿಜೆಪಿ ಮುಖಂಡರಾದಂಥ ವೇಣುಗೋಪಾಲ್ ಅವರು ಹಾಗೂ ಅನೇಕ ಇತರೆ ಗಣ್ಯ ವ್ಯಕ್ತಿಗಳು ಆಗಮಿಸ್ತಾ ಇದ್ದಾರೆ. ಈ ಪತ್ರಿಕಾ ವರದಿ ಮುಖಾಂತರ ಜನಗಳಿಗೆ ಈ ಸಂದೇಶ ತಲುಪಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮೊಬಿಲೈಸ್ ಆಗಬೇಕು, ಸೇರಿ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ